ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಎಲ್ಲಿಂದ ವಿಡಿಯೋ ಮಾಡ್ತಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ದೇವಸ್ಥಾನದಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಂದು ಇವತ್ತು ಬರ್ಡೇ ಇರೋ ಕಾರಣ ದೇವಸ್ಥಾನಕ್ಕೆ ಬಂದಿದ್ದೆ ಫ್ರೆಶ್ ಅಪ್ ಆಗಿ ಹೊಸ ಡ್ರೆಸ್ ತಕೊಂಡು. ಅನ್ಫಾರ್ಚುನೇಟ್ಲಿ ಏನಂದ್ರೆ ದೇವಸ್ಥಾನದಲ್ಲಿ ಪೂಜಾರಿಗಳು ಪೂಜೆ ಮಾಡ್ಕೊಂಡು ಬಾಗ್ಲು ಹಾಕೊಂಡು ಹೋಗ್ಬಿಟ್ಟಿದ್ರು. ನಾವು ಹೊರಗಿಂತ್ರನೇ ಕೈ ಮುಕ್ಕೊಂಡು ಕುಂಕುಮ ಹಚ್ಕೊಂಡು ನಂತರ ನಾನು ಪ್ರದಕ್ಷಿಣೆ ಹಾಕೋಣ ಅಂತ ಪ್ರದಕ್ಷಿಣೆ ಹಾಕ್ತಾ ಇದ್ದೆ. ಬನ್ನಿ ನೀವು ಪ್ರದಕ್ಷಿಣೆ ಹಾಕಿ ನನ್ನ ಜೊತೆಗೆ. ನಿಮಗೂ ದೇವರು ಒಳ್ಳೇದು ಮಾಡಲಿ. ಇವತ್ತು ನನ್ನ ಬರ್ಡೇ ಇರೋ ಕಾರಣ ನನ್ನ ಹಸ್ಬೆಂಡ್ ಏನೋ ಸ್ಪೆಷಲ್ ಆಗಿ ಡಿಶ್ ಮಾಡ್ತೀನಿ ಅಂತ ಅಂದಿದ್ದಾರೆ. ಏನು ಅಂತ ನನಗೂ ಗೊತ್ತಿಲ್ಲ. ಎಂಟ್ರೆನ್ಸ್ ತೋರಿಸ್ತೀನಿ. ಇದು ಎಂಟ್ರೆನ್ಸ್. ಗಾರ್ಡನ್ ನಲ್ಲಿ ಹೂವು ಗಿಡಗಳೆಲ್ಲ ಬೆಳೆಸ್ಕೊಂಡಿದ್ದಾರೆ ದೇವಸ್ಥಾನದ ಮುಂದ್ಗಡೆ. ತುಂಬಾ ಚೆನ್ನಾಗಿದೆ. ನನಗಂತೂ ಈ ತರ ಗಾರ್ಡನ್ ನೋಡಿದ್ರೆ ತುಂಬಾ ಇಷ್ಟ ಆಗುತ್ತೆ. ಗ್ರೀನ್ ಗ್ರೀನ್ ಆಗಿ, ಅದರಲ್ಲೂ ಮಳೆ ಬರ್ತಾ ಇತ್ತು, ಸಖತ್ತಾಗಿತ್ತು. ನೋಡಿ, ನನ್ನ ಹಸ್ಬೆಂಡ್ ಬರ್ಡೇಗೆ ಸೆಲೆಬ್ರೇಷನ್ಗೆ ಚಿಕ್ಕದಾಗಿ ಡೆಕೋರೇಷನ್ ಮಾಡಿದ್ದಾರೆ. ನಾನು ಬೇಡ ಅಂದೆ, ಅಂದ್ರು ಮಾಡಿದ್ದಾರೆ. ಗೋಬಿ ಮಾಡ್ತೀನಿ ಅಂದ್ರು. ಓಕೆ ಮಾಡ್ಕೊಡಿ ಅಂತ ಅಂದೆ. ನಾವಂತೂ ವಾರಕ್ಕೊಮ್ಮೆ ಗೋಬಿ ತಿಂತಾನೆ ಇರ್ತೀವಿ. ಫಸ್ಟಿಗೆ ಕ್ಯಾಬೇಜನ್ನು ಚಿಕ್ಕದಾಗಿ ಹೆಚ್ಚಿಟ್ಕೊಳ್ಳಿ. ನಂತರ ಕಾರ್ನ್ಫ್ಲವರು ಹಾಗೆ ಮೈದಾ ಹಿಟ್ಟು, ಖಾರದ ಪುಡಿ, ಕಲರ್ಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕೊಂಡು ಈ ತರ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತೆ ಪಕ್ಕದಲ್ಲಿ ಒಂದು ಪ್ಯಾನ್ ಅನ್ನ ಇಟ್ಕೊಂಡು ಅದಕ್ಕೆ ಎಣ್ಣೆ ಕಾಯ್ದ ಮೇಲೆ ಗೋಬಿಗಳನ್ನ ಬಿಡಿ. ಗೋಬಿಗಳ ಹಿಟ್ಟು ಕಲಸೋವಾಗ ಸ್ವಲ್ಪ ನೀರು ಹಾಕಿ ಕಲಸ್ಕೊಳ್ಳಿ. ತೆಳುವಾದ್ರೆ ಗೋಬಿ ಬಿಡೋಕೆ ಬರಲ್ಲ. ನೋಡಿ, ಡ್ರೈ ಗೋಬಿ ರೆಡಿ ಆಯ್ತು. ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಕುರುಮ್ ಕುರುಮ್ ಅಂತ ಇತ್ತು. ನನಗಂತೂ ಯಾವಾಗ ಖಾಲಿ ಮಾಡ್ತೀನೋ ಅನಿಸ್ತಿತ್ತು. ಇವಾಗ ಮಸಾಲೆ ಮಾಡ್ಕೊಳ್ಳೋಣ ಬನ್ನಿ. ಪಕ್ಕದಲ್ಲಿ ಒಂದು ಪ್ಯಾನಿಗೆ ಎಣ್ಣೆ ಹಾಕಿಟ್ಕೊಳ್ಳಿ. ನಂತರ ಅದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ ಹಾಗೆ ಕ್ಯಾಬೇಜನ್ನು ಸೇರಿಸಿ ಸ್ವಲ್ಪ ನೀರು ಹಾಕಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿ. ಆನಂತರ ನೀರನ್ನು ಹಾಕ್ಕೊಳ್ಳಿ. ನಂತರ ಸ್ವಲ್ಪ ವಿನೆಗರ್ ಹಾಕ್ಕೊಳ್ಳಿ. ವಿನೆಗರ್ ಜಾಸ್ತಿ ಹಾಕಬೇಡಿ, ಅದು ಯಾಕಂದರೆ ಹುಳಿ ಇರುತ್ತೆ. ಮತ್ತು ಚಿಲ್ಲಿ ಸಾಸ್, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಸಾಸ್ ಹಾಕ್ಕೊಳ್ಳಿ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನನ್ನ ಹಸ್ಬೆಂಡ್ ಮಾಡ್ಕೊಡ್ತಾ ಇದ್ದಾರೆ ನನಗೆ. ಅವ್ರಿಗೆ ಎಲ್ಲ ಡಿಶ್ಶು ಮಾಡೋಕ್ಕೆ ಬರುತ್ತೆ. ತುಂಬ ಟೇಸ್ಟಿಯಾಗಿ ಅಡುಗೆ ಮಾಡ್ತಾರೆ ಅವರು. ಮತ್ತು ಆನಂತರ ಟೊಮೊಟೊ ಸಾಸ್ ಹಾಕ್ಕೊಳ್ಳಿ. ನಾವು ವಾರಕ್ಕೊಂದ್ಸಲನಾದರೂ ಹೊರಗೆ ಗೋಬಿ ತರಿಸ್ಕೊಂಡು ತಿಂದೇ ತಿಂತೀನಿ. ಅದಕ್ಕೆ ಮನೇಲೇ ಮಾಡ್ಕೊಡ್ತೀನಿ ಅಂತ ಅಂದರು. ಓಕೆ ಅಂತ ಅಂದೆ. ಮತ್ತು ಸೋಯಾ ಸಾಸ್ ಹಾಕ್ಕೊಳ್ಳಿ. ನೋಡಿ, ಚೆನ್ನಾಗಿ ಕುದಿ ಬರ್ತಾ ಇದೆ. ಮತ್ತು ಸುಜ್ವಾನ್ ಪೌಡ್ರ್ ಹಾಕ್ಕೊಳ್ಳಿ. ನಿಮಗೂ ಗೋಬಿ ಅಂದರೆ ಇಷ್ಟನಾ ಗೈಸ್? ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳಿ. ನಂತರ ಆಮೇಲೆ ಫುಲ್ ಮಿಕ್ಸ್ ಮಾಡ್ಕೊಳ್ಳಿ. ನಾವು ವಾರಕ್ಕೊಂದ್ಸಲ ತಗೊಂಬನ್ನಿ ಅಂತ ಹೇಳ್ತಾ ಇರ್ತೀನಿ. ನೋಡಿ, ಗೋಬಿ ತಿಂತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕುರುಮ್ ಕುರುಮ್ ಅಂತ ಇದೆ. ಸಖತ್ತಾಗಿ ಬಂದಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ನಾನು ನೆಕ್ಸ್ಟ್ ಟೈಮ್ ಮನೆಯಲ್ಲೇ ತಿಂತೀನಿ ನಮ್ಮ ಹಸ್ಬೆಂಡ್ ಕಡೆ ಮಾಡಿಸ್ಕೊಂಡು. ಮತ್ತು ಪಕ್ಕದಲ್ಲಿ ಪ್ಯಾನ್ ಇಟ್ಕೊಳ್ಳಿ. ಅದಕ್ಕೆ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಮತ್ತು ಕ್ಯಾಬೇಜನ್ನು ಕಟ್ ಮಾಡಿ ಹಾಕ್ಕೊಳ್ಳಿ. ಮತ್ತು ಮೆಣಸಿನ್ಕಾಯಿ ಉದ್ದುದ್ದಕ್ಕೆ ಹೆಚ್ಚು ಹಾಕ್ಕೊಳ್ಳಿ. ಇದು ಗೋಬಿ 65 ಮಾಡ್ಕೊಡ್ತಾ ಇದ್ದಾರೆ ನನ್ನ ಹಸ್ಬೆಂಡು. ಇದೇನೋ ತುಂಬ ಟೇಸ್ಟಿ ಆಗುತ್ತಂತೆ. ನನಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ತಿಂತಿರೋದು. ನನ್ನ ಹಸ್ಬೆಂಡ್ ಅಂದರು, ತಿನ್ನು ಚೆನ್ನಾಗಿರುತ್ತೆ, ಈ ಥರ ತಿಂದರೆ ನೀವು ಪದೇ ಪದೇ ಇದನ್ನೇ ಮಾಡಿಕೊಡು ಅಂತೀಯಾ ಅಂತ ಅಂದರು. ಅದಕ್ಕೆ ಓಕೆ ಮಾಡಿಕೊಡಿ ಅಂತ ಅಂದೆ. ನೋಡಿ, ಅದು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು. ಇವತ್ತು ನನ್ನ ಬರ್ತ್ಡೇ ಇರೋ ಕಾರಣ ನನ್ನ ಹಸ್ಬೆಂಡೇ ನನಗೆ ಕುಕ್ ಮಾಡಿಕೊಡ್ತಾ ಇದ್ದಾರೆ. ಅದರಲ್ಲೂ ನನ್ನ ಫೇವ್ರೆಟ್ ಗೋಬಿನೇ ಕುಕ್ ಮಾಡ್ಕೊಡ್ತಿದ್ದೀನಿ ಅಂತ ಅಂದರು. ನನಗೆ ತುಂಬ ಖುಷಿ ಆಯಿತು. ನಾವು ಬರ್ಡೇಗೆ ಯಾರನ್ನೂ ಕರೆದಿಲ್ಲ. ಯಾಕಂದರೆ ನಾವು ಗಂಡ ಹೆಂಡತಿ ಅಷ್ಟೇ ಇರೋದು ನಮ್ಮ ಮನೆಯಲ್ಲಿ. ನಮ್ಮದು ಏನಂದ್ರು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಲ್ವಾ. ನಮಗೆ ದೊಡ್ಡದಾಗಿ ಮಾಲಲ್ಲೆಲ್ಲ ಸೆಲೆಬ್ರೇಟ್ ಮಾಡ್ಕೊಳ್ಳೋಕ್ಕೆ ಬರಲ್ಲ. ಬಂದರೂ ಅಷ್ಟು ದುಡ್ಡು ನಮ್ಮ ಹತ್ರ ಇಲ್ಲ. ಅದಕ್ಕೋಸ್ಕರ ಮನೆಯಲ್ಲೇ ಚಿಕ್ಕದಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಈಗ ಸೋಯಾ ಸಾಸ್ ಮಾಡಿಟ್ಕೊಂಡಿದ್ವಲ್ಲ, ಆ ಸಾಸನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, 65 ಮಾಡ್ತಾ ಇದ್ದಾರೆ. ಮತ್ತು ಖಾರದ ಪುಡಿ, ನಿಮಗೆ ಮೆಣಸಿನ್ಕಾಯಿ ಹಾಕಿದ್ದೀರಾ, ಮತ್ತು ಖಾರ ಬೇಕು ಅಂದರೆ ಹಾಕ್ಕೊಳ್ಳಿ. ಮತ್ತು ಟೊಮೆಟೊ ಸಾಸ್ ಹಾಕ್ಕೊಳ್ಳಿ. ಹೇಗಿತ್ತು ವಿಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದು ಮರಿಬೇಡಿ ಗೈಸ್. ಮತ್ತು ಸಿಜ್ವಾನ್ ಪೌಡ್ರ್ ಹಾಕ್ಕೊಳ್ಳಿ. ನನಗೆ ತಿಳಿದೋ ಮಟ್ಟಿಗೆ ವಿಡಿಯೋ ಮಾಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಂತರ
ಸೋಯಾ ಸಾಸ್ ಹಾಕೊಳ್ಳಿ, ಮತ್ತೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ಳಿ, ಮತ್ತೆ ವಿನೆಗರ್ ಹಾಕೊಳ್ಳಿ. ವಿನೆಗರ್ ಆವಾಗಲೇ ಹೇಳ್ದ ಹಾಗೆ ವಿನೆಗರ್ ಸ್ವಲ್ಪ ಹಾಕೊಳ್ಳಿ, ಅದು ಹುಳಿ ಬರುತ್ತೆ. ಹುಳಿ ಹುಳಿ ಬಂದ್ಬಿಟ್ರೆ ಮಸಾಲೆನೂ ಚೆನ್ನಾಗಿರಲ್ಲ, ತಿನ್ನೋಕ್ಕೂ ಟೇಸ್ಟಿ ಆಗಿರಲ್ಲ, ಹುಳಿ ಹುಳಿ ಅನ್ಸುತ್ತೆ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮತ್ತೆ ಡ್ರೈ ಗೋಬಿ ಇತ್ತಲ್ಲ ಅದನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇಷ್ಟು ಚೆನ್ನಾಗಿ ಬರ್ತಾ ಇದೆ. ನೋಡಿ ಗೋಬಿ ರೆಡಿ ಆಯ್ತು. ಹೇಗೆ ಕಾಣ್ತಿದೆ? ನಿಮಗೂ ಬಾಯಲ್ಲಿ ನೀರು ಬರ್ತಿದೆಯಾ? ಬನ್ನಿ ಬನ್ನಿ ನಿಮಗೂ ಕೊಡ್ತೀನಿ. ಮತ್ತೆ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೋತಾ ಇದ್ದೆ. ನಾ ಆವಾಗಲೇ ಹೇಳ್ದಂಗೆ ಯಾರನ್ನೂ ಕರೆದಿಲ್ಲ, ನಾನು ನನ್ನ ಹಸ್ಬೆಂಡ್ ಅಷ್ಟೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಹನಿ ಕೇಕ್ ತಂದಿದ್ರು, ಕೇಕು ಬೇಡ ಅಂತಾನೆ ಹೇಳಿದೆ ನಾನು, ಆದರೂ ತಗೊಂಬಂದ್ರು. ಸೆಲೆಬ್ರೇಟ್ ಮಾಡಿ ಚಿಕ್ಕದಾಗಿ. ಅವರು ತಿನ್ನಂಗಿರ್ಲಿಲ್ಲ ಕೇಕು, ಯಾಕಂದ್ರೆ ಊರಲ್ಲೊಂದು ಶವ ಆಗಿತ್ತು. ಶವ ಆದ್ರೆ ಅವರು ತಿನ್ನಲ್ಲ, ನೀರು ಕುಡಿಯೋದು ಪದಾರ್ಥ ಬಿಟ್ರೆ ಬೇರೆ ಏನೂ ತಿನ್ನಲ್ಲ. ಅದಕ್ಕೋಸ್ಕರ ನಾನು ಕೇಕ್ ಕಟ್ ಮಾಡಿ ನಾನೇ ತಿಂದೆ. ಯಾರು ಏನು ಅನ್ಕೋಬೇಡಿ ಫ್ರೆಂಡ್ಸ್, ಯಾರನ್ನೂ ಕರೆದಿಲ್ಲ ನಾವು. ಹೇಗಿದೆ ನೋಡಿ ನನ್ನ ಕೇಕು, ಸಖತ್ತಾಗಿದೆ ಅಲ್ವಾ? ಬನ್ನಿ ಬನ್ನಿ ನಿಮಗೂ ಕೊಡ್ತೀನಿ ಕೇಕು. ಹಾಗೆ ನೀನೇ ತಿನ್ಕೋ ಅಂದ್ರು, ನಾನೇ ತಿನ್ಕೊಂಡ್ಬಿಟ್ಟೆ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್, ಲವ್ ಯು.